ಮತ್ತೆ ಅರ್ಧಂಬರ್ಧ ಮಾಡಿ ಆ ಸರ್ಕಾರದ ದುಡ್ಡನ್ನು ತಿಂದಿರ್ತಕ್ಕಂತಹ ವ್ಯಕ್ತಿಗಳು ಕಡದನಮರಿ ದಾಸಪ್ಪ, KVBR ಮತ್ತೆ AR ಚೌಡಪ್ಪ. ಅವರ ಬಂಡವಾಳ, ನಿಜ ಬಂಡವಾಳ ಎಲ್ಲಾನು ಜನರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ತಿಳಿದು ಅದನ್ನ ತಪ್ಪುದಾರಿಪಡಿಸಿ ಜನರನ್ನ ಬರ್ದಿರ ಅಡ್ಡ ಹಾಕ್ತಾರೆ. ಜನರನ್ನ ಸೇರಿಸಲ್ಲ. 13 ಹಳ್ಳಿಗಳ ಹತ್ರನೂ ಒಬ್ಬೊಬ್ಬರನ್ನ ಕಾವಲಿಡ್ತಾರೆ. ಜನರನ್ನ ಬರ್ದಿರ ವಾಪಸ್ ಕಳಿಸ್ತಾರೆ. ಹೀಗೆ ಮಾಡಿರ್ತಾರೆ. ನಾನು ಅವ್ರಿಗೆ ಹೇಳೋದು ಇಷ್ಟೇನೆ, ನನಗೆ ಚುನಾವಣೆಯಲ್ಲಿ ಕಡಿಮೆ ವೋಟ್ ಬಿದ್ದಿದ್ದಾವೆ ಅಂತ ಹೇಳ್ತಾರೆ. ಆವತ್ತಿನ ಪರಿಸ್ಥಿತಿಗೆ ಅವತ್ತು ಕಡಿಮೆ, ಇವತ್ತಿಗೆ ಮಲ್ಟಿಪ್ಲೈ ಆಗಿದೆ. ಇವತ್ತು ಮುಂಬರುವ ಚುನಾವಣೆಯಲ್ಲಿ ಅವ್ರನ್ನ ದಮ್ಮಿದ್ರೆ ಪೋಟಿಗೆ ಬರಕ್ಕೆ ಹೇಳಿ ಹೀನಾಯವಾಗಿ ಸೋಳ್ತಾರೆ. ಜನರಲ್ಲಿ ನಮಗೆ ವಿಶ್ವಾಸ ಜಾಸ್ತಿ ಆಗಿದೆ, ಅವ್ರ ಮೇಲೆ ಕೋಪ ಜಾಸ್ತಿ ಆಗಿದೆ. ಯಾಕಂದ್ರೆ ಸಾಮಾನ್ಯ ಜನರು ಪ್ರತಿಭಟನೆಗೆ ಬರ್ತಾ ಇರ್ತಕ್ಕಂಥವ್ರನ್ನ, ಅವರ ಕಷ್ಟಗಳನ್ನ ಹೇಳ್ಕೊಳ್ತಾ ಇರ್ತಕ್ಕಂಥವ್ರನ್ನ ಅಡ್ಡಪಡಿಸಿ ವಾಪಸ್ ಕಳಿಸಿದ್ದಾರೆ. ಒಂದು ಆಮಿಷಗಳು ಕೊಟ್ಟಿದ್ದಾರೆ. ಆವತ್ತೇ ದುಡ್ಡು ಸೆಟಲ್ಮೆಂಟ್ ಮಾಡಿ ಒಂದು 500 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಕಳಿಸಿದ್ದಾರೆ. ಅದೇ ರೀತಿಯಾಗಿ ಭಯನೂ ಪಡಿಸಿದ್ದಾರೆ. ಈ ರೀತಿ ಮಾಡಿ ಪ್ರತಿಭಟನೆಯನ್ನು ಅಡ್ಕೊಂಡಿದ್ರು. ಅವ್ರಿಗೆ ತಾಕತ್ತು ದಮ್ಮು ಇದ್ರೆ, ನಿಜವಾಗ್ಲೂ ಡಿಬೇಟ್ ಮಾಡೋ ಕೆಪಾಸಿಟಿ ಇದ್ರೆ, ನಾನು ಓಪನ್ ಆಗಿ ಸವಾಲು ಕರೀತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ ನಲ್ಲಿ ನಾನು ಡಿಬೇಟ್ಗೆ ಅವಕಾಶ ಮಾಡ್ಕೊಡ್ತೀನಿ. AR ಚೌಡಪ್ಪ ಮಾತಾಡಬೇಕು, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅದೇ ರೀತಿಯಾಗಿ ದಾಸಪ್ಪ, KVBR ಕೂಡ ಆನ್ಸರ್ ಮಾಡಬೇಕು. ತಾಕತ್ತಿದ್ಯಾ? ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ಗೆ ಬರ್ತೀರಾ? ಕಾನೂನುಬದ್ಧವಾಗಿ ಡಿಬೇಟ್ನ ಮಾಡೋಣ ಬರ್ತೀರಾ? ಧರ್ಮಬದ್ಧವಾಗಿ ಡಿಬೇಟ್ನ ನಡೆಸ್ಕೊಡ್ತೀನಿ, ನೀವು ಬರ್ತೀರಾ? ಆನ್ಸರ್ ಮಾಡ್ತೀರಾ ನಮ್ಮ ಕ್ವಶನ್ಗಳಿಗೆ? ನೀವು ಗೆಲ್ತೀರಾ? ನೀವು ಸೋತ್ರು ಕೂಡ ಜನರು ಬಿಟ್ಟಿರ್ತಕ್ಕಂಥ, ನಾನು ಸೋತ್ರೆ ನಾನು ಸೋತಂಗಲ್ಲ, ಅಲ್ಲಿನ ಜನರು ಸೋತಂಗೆ. ಅವ್ರ ಮಗಂದು ಶ್ರೀ ಸಾಯಿ ಸೊಲ್ಯೂಷನ್ಸ್ ಅಂತ ಒಂದು GST ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲಸಗಳು ಹಾಕೊಂತಾನೆ, ಕೆಲಸ ಮಾಡಲ್ಲ, ಸಪ್ಲೈ ಬಿಲ್ಸ್ನ ತಿಂದಾಕ್ತಾರೆ. ಉದಾಹರಣೆಗೆ ಯರ್ರಪ್ಪನ ಕೆರೆಯಿಂದ ತಲಾರಿ ವೆಂಕಟರಾಯಪ್ಪ ಚೆಕ್ ಡ್ಯಾಮ್ ತನಕ ಒಂದು ಕಾಲುವೆ ಆಗಿದೆ. 18 ಲಕ್ಷ ಅದಕ್ಕೆ ಫಂಡ್ ರೈಸ್ ಮಾಡಿದ್ದಾರೆ. ಫಂಡ್ ರೈಸ್ ಮಾಡಿ ಸಪ್ಲೈ ಬಿಲ್ 2,13,000 ಶ್ರೀ ಸಾಯಿ ಸೊಲ್ಯೂಷನ್ಸ್ಗೆ ಹೋಗಿದೆ. ಕೆಲಸ 25% ಆಗಿರೋದು, ನಿಲ್ಲಿಸ್ಬಿಟ್ಟಿದ್ದಾರೆ ಕೆಲಸ. ಈ ಥರ ಅನೇಕ ಕೆಲಸಗಳಿದ್ದಾವೆ. ಅಂಕಾಲ್ಗುಡುಗು ಶಾಲೆಯಲ್ಲಿ ಅದೇನೋ ನೀರುದು ಫಿಲ್ಟರ್ ನೀರು ಏನೋ ಮಾಡಿದ್ದಾರೆ, ಆದರೆ ಅಲ್ಲಿ ಏನು ಕೆಲಸ ಇಲ್ಲ. ಆ ಥರ ಎಲ್ಲ ಸಪ್ಲೈ ಬಿಲ್ಗಳು ಇವ್ರು ನೋಡ್ಕೊಂಡು ಬಿಡೋದು, ಕೆಲಸಗಳು ಮಾಡಲ್ಲ, ದುಡ್ಡು ತಿಂದಾಕ್ತಾರೆ. ಆಮೇಲೆ KVBR ಅಂತಕ್ಕಂಥವ್ರು ಯಾರು ಅಂತಂದ್ರೆ 1,500 ರೂಪಾಯಿ ಓಟು ಕೊಟ್ಟು ಪ್ರೆಸಿಡೆಂಟ್ ಆಗಿರ್ತಾರೆ. ಕಡದಮರಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಚೇರ್ಮನ್ ಅಂತೀವಲ್ವಾ, ಅದಾಗಿರ್ತಾರೆ. ಆ ಚೇರ್ಮನ್ ಕೆಲಸಗಳು ಒಂದೊಂದು ನೋಡ್ತಾ ಇದ್ರೆ ಆಗ್ರಹಗಳು ಒಂದಲ್ಲ ಎರಡಲ್ಲ, ಎಷ್ಟು ದುರುಪಯೋಗ, ಕೋಟಿಗಟ್ಟಲೆ ದುರುಪಯೋಗ. ಇವತ್ತು ಒಂದು ಫೇಕ್ ಸರ್ಟಿಫೈ ಮಾಡಿದ್ದಾರೆ. ಅಲ್ಲಿ ಎಲ್ಲಾ ಪಂಚಾಯಿತಿಯಲ್ಲಿ 13 ಊರುಗಳಲ್ಲೂ ಕೂಡ ಟಾಯ್ಲೆಟ್ಸ್ ಇದಾವೆ, ಎಲ್ಲರಿಗೂ ಎಲ್ಲ ಬಯಲು ಮುಕ್ತ ಆಗ್ಬಿಟ್ಟಿದೆ ಅಂತ ಹೇಳಿ ಪಂಚಾಯತಿಯಲ್ಲಿ ಬಿದ್ದಿದೆ. ಅವ್ರು ಆನ್ಸರ್ ಮಾಡಕ್ಕೆ ಒದ್ದಾಡ್ತಾ ಇದ್ದಾರೆ. ಅವ್ರು ಆನ್ಸರ್ ಮಾಡಬೇಡಿ, ಆ ಫೈಲ್ಸ್ ಕೊಡಬೇಡಿ ಅಂತ ಇವ್ರು ಫೋರ್ಸು ನಡೀತಾ ಇದೆ. ಆದ್ರೂ ಕೂಡ ನಾನು ಇಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ, ಅನೇಕ ಡಾಕ್ಯುಮೆಂಟ್ಸ್, ಇನ್ನೂ ಡಾಕ್ಯುಮೆಂಟ್ಸ್ ಇದಾವೆ. ಅವ್ರನ್ನ ಓಪನ್ ಚಾಲೆಂಜ್ ಆಗಿ ಕರೀತಾ ಇದ್ದೀನಿ. ಧರ್ಮಬದ್ಧವಾಗಿ, ನ್ಯಾಯಬದ್ಧವಾಗಿ, ಕಾನೂನು ರೀತಿಯಲ್ಲಿ ನಾನು ಡಿಬೇಟ್ ನಡೆಸ್ಕೊಡ್ತೀನಿ. ಬನ್ನಿ, ದಯವಿಟ್ಟು AR ಚೌಡಪ್ಪ, KVBR ಕುತ್ಕೊಳ್ಳಿ, ಡಿಬೇಟ್ ಕುತ್ಕೊಳ್ಳಿ, ಆನ್ಸರ್ ಮಾಡಿ ಕ್ವಶನ್ಸ್ಗೆ. ನೀವು ಕ್ವಶನ್ಸ್ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಇಲ್ಲ ಸಲ್ಲದ ಮಾತುಗಳನ್ನ ಸೃಷ್ಟಿ ಮಾಡಿ ಅದಾದ್ಮೇಲೆ ನೋಡಿ, ನಾನು ಅಕ್ಟೋಬರ್ 28ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರ ಬಗ್ಗೆ. ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳು, ನಮಗೆ ಮಾಡಿರ್ತಕ್ಕಂಥ ಅನ್ಯಾಯಗಳು, ಸಾರ್ವಜನಿಕರಿಗೆ ಮಾಡಿರ್ತಕ್ಕಂಥ ಅನ್ಯಾಯಗಳು, ಸಮಾಜಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಬಟ್ಲಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನಗೆ ಜನವರಿ 10ನೇ ತಾರೀಕು ಅಲ್ಲ, ನವೆಂಬರ್ 10ನೇ ತಾರೀಕು ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ, NCPR ಕೊಟ್ಟಿದ್ದಾರೆ. ಇವರು ಅಲ್ಲಿ ತನಕ ಏನ್ ಮಾಡಿದ್ರು ಗೊತ್ತಿಲ್ಲ. ಮಾಟ ಮಂತ್ರ, ಕೇರಳೆಗೆ ಹೋಗಿ ಪೂಜೆಗಳು ಮಾಡಿಸಿದ್ದು, ನನ್ನನ್ನು ಸಾಯಿಸಕ್ಕೆ ಏನೇನೋ ಪ್ರಯತ್ನಗಳು ಮಾಡಿದ್ರು. ಎಲ್ಲ ವಿಫಲ ಆಗಿ ಜನವರಿ 23ನೇ ತಾರೀಕು ಚಿಂತಾಮಣಿ ಕೋರ್ಟ್ ಅಲ್ಲಿ ಯಾರೋ ಒಂದು ಲಾಯರ್ ಬೈರೆಡ್ಡಿ ಅಂದ್ಬಿಟ್ಟು, ಆ ಬೈರೆಡ್ಡಿ ಹತ್ರ ಕೇಸ್ ಫೈಲ್ ಮಾಡಿದ್ದಾರೆ. ಈಗ ಅವರ ಸೋಲನ್ನ ಅವರೇ ಒಪ್ಕೊಂಡಿದ್ದಾರೆ. ಯಾವಾಗ? 3 ತಿಂಗಳಾದ್ಮೇಲೆ. ನಾನು ಕಂಪ್ಲೇಂಟ್ ಕೊಟ್ಟಿರೋ ಬಟ್ಲಳ್ಳಿ ಸ್ಟೇಷನ್ ಅಲ್ಲಿ ಅಕ್ಟೋಬರ್ 28ನೇ ತಾರೀಕು. ಇವರು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿರೋದು ಯಾವಾಗ? ಜನವರಿ 23ನೇ ತಾರೀಕು. ಅದು ಕೂಡ ನಿಲ್ಲಲ್ಲ. ನಮ್ಮ ಲೀಗಲ್ ಟೀಮ್ ತುಂಬಾ ಪವರ್ಫುಲ್ ಆಗಿದ್ದಾರೆ. ಅವ್ರು ಏನು ಸುಳ್ಳು ಆರೋಪಗಳು ಮಾಡಿದ್ರು, ಏನು ಕೇಸ್ ಫೈಲ್ ಮಾಡಿದ್ರು ಕೂಡ ನಮ್ಮ ಯುವಕರು, ಲಾಯರ್ಸ್, ಅಡ್ವೊಕೇಟ್ಸ್, ಲೀಗಲ್ ಟೀಮ್ ತುಂಬಾ ಎಫೆಕ್ಟಿವ್ ಆಗಿದೆ, ಸ್ಟ್ರಾಂಗ್ ಆಗಿದ್ದಾರೆ. ಅವ್ರ ಪವರ್ನ ತೋರಿಸ್ತಾರೆ. ಇವ್ರು ಏನು ಕೇಸ್ ಫೈಲ್ ಮಾಡಿದ್ರು ಕೂಡ ಅದು ನಿಲ್ಲಲ್ಲ, ಅದು ವೇಸ್ಟ್. ಯಾಕಂದ್ರೆ ಅಲ್ಲಿ ಏನೂ ಇಲ್ಲ, ಮಾಹಿತಿನೇ ಇಲ್ಲ. ಈಗ KVBR ನನ್ನನ್ನ ಕ್ರಿಮಿನಲ್ ಮಾಡ್ತೀನಿ ಅಂತ ಹೇಳ್ಬೇಕು, ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಆಕ್ಚುಲಿ KVBR ಈ ದಾಸಪ್ಪ, ಕಡದನಮರಿ ದಾಸಪ್ಪ ಒಂದು ಕ್ರಿಮಿನಲ್. ಯಾಕೆ ಕ್ರಿಮಿನಲ್? 2013ರಲ್ಲಿ
ಕೆ ಶಿವಾರೆಡ್ಡಿ ಅಂದ್ಬಿಟ್ಟು ಅವರ ಸಾವಿನಲ್ಲೂ ಕೂಡ ಇವರ ಪಾತ್ರ ಇದೆ ಅಂತ ಜನರಲ್ಲಿ ಮಾತಾಡ್ಕೊಂತ ಇದ್ದಾರೆ. ಅದೇ ರೀತಿಯಾಗಿ ಸಾವುಕಾರ ಗುಡ್ಲಪಲ್ಲಿ ಆನಂದ್ ಅವರ ಸಾವಿನಲ್ಲೂ ಕೂಡ ಮಡ್ರು, ಆ ಮಡ್ರನಲ್ಲೂ ಕೂಡ ಇವರ ಪಾತ್ರ ಇದೆ ಅಂತ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಂಕಾಲ್ಮುಡುಗು ಗ್ರಾಮದಲ್ಲಿ ಇಬ್ಬರು ವ್ಯಕ್ತಿಗಳು ಕೃಷಿ ಹೊಂಡದಲ್ಲಿ ಈಜು ಬರ್ತಕ್ಕಂಥವ್ರು ಸತ್ತೋಗಿದ್ದಾರೆ. ಅದು ಕೂಡ ಸಾರ್ವಜನಿಕರ ಪ್ರಕಾರ ಅದೇನು ಅವರಾಗ ಅವ್ರು ಸತ್ತಿರ್ತಕ್ಕಂಥದ್ದೇನಲ್ಲ, ಈಜು ಬರದೆ ಸತ್ತಿರ್ತಕ್ಕಂಥದ್ದು ಅಲ್ಲ ಅನ್ನೋದು ಮಾಹಿತಿ ಬಟ್ಲಳ್ಳಿ ಪೊಲೀಸ್ ಠಾಣೆಯವರು ನಾವು ಕೊಟ್ಟಿರ್ತಕ್ಕಂಥ ಇವತ್ತು ಪ್ರೆಸ್ ನೋಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಕೃಷಿ ಹೊಂಡಲ್ಲಿ ಹೇಗ್ ಬಿದ್ರು, ಹೇಗ್ ಸತ್ರು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಅಲ್ಲಿ ಯಾರು ನೋಡಿದ್ರು, ಯಾರು ದೂರು ಕೊಟ್ಟರು, ಅದನ್ನೆಲ್ಲಾನು ಇನ್ವೆಸ್ಟಿಗೇಷನ್ ಮಾಡಬೇಕು. ಬಟ್ಲಳ್ಳಿ ಸ್ಟೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಲ್ಲಿನ ಜನರ ಅಭಿಪ್ರಾಯ ಇವರೇ ಸಾಯಿಸ್ಬಿಟ್ಟು ನೇರ್ ಬಿದ್ದಿರ್ತಕ್ಕಂಥದ್ದು ಅಂತ ಹೇಳಿ ಜನರು ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಪೊಲೀಸರು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಇದಾದ್ಮೇಲೆ ಗೊತ್ತಾಗುತ್ತೆ. ಈ ಕಂಪ್ಲೇಂಟ್ಸ್ ನ ಎಲ್ಲಾನು ರಿಸರ್ಚ್ ಮಾಡಿದಾಗ ಈ ಪೊಲೀಸರು ನಿಜವಾದ ಕ್ರಿಮಿನಲ್ KVBR ಅಥವಾ ಭಾಸ್ಕರ್ ಅಂಕಾಲ್ಮುಡುಗು ಶಿವಾರೆಡ್ಡಿ ಅಂತ ಡಿಸೈಡ್ ಮಾಡಬೇಕು. ಹಾಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ, ಮುಜರಾಯಿ ಇಲಾಖೆಗೆ, BEO ಶಿಕ್ಷಣ ಇಲಾಖೆಗೆ, BSNL ಅವರಿಗೆ ದಿನಾಂಕ 6ನೇ ತಾರೀಕು ಇಂಡಿವಿಜುವಲ್ ಆಗಿ ಲೆಟರ್ಸ್ ಕೊಟ್ಟಿದ್ದೀವಿ. ಏನ್ ಅನ್ಯಾಯ ಮಾಡಿದ್ರು ಈ ವ್ಯಕ್ತಿಗಳು, ಅದರ ನ್ಯೂಸ್ ಪೇಪರ್, LCPR, ಎಂಡೋಸ್ಮೆಂಟ್, ನಾವು ಕೊಟ್ಟಿರ್ತಕ್ಕಂಥ ದೂರು ಮತ್ತೆ ಕವರ್ ಲೆಟರ್ಸ್ ಇವಾಗೆ ಮತ್ತೆ PWD ಇಲಾಖೆಗೂ ಕೂಡ ಕೊಟ್ಟಿದ್ದೀವಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು, EO, ತಹಸೀಲ್ದಾರ್, BSNL, BEO ನೀವು ತನಿಖೆಯನ್ನ ಮಾಡಲಿಲ್ಲ ಅಂತಂದ್ರೆ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ. RSS ನವರು, JDS ನವರು, BJP ನವರು, ರೈತ ಸಂಘಗಳು ಎಲ್ಲರೂ ಚಿಂತಾಮಣಿ ತಾಲೂಕು ಆಫೀಸ್ ಎದುರುಗಡೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ತನಿಖೆ ಮಾಡಿ. RSS ಹೋರಾಡೋದು ದೇಶಭಕ್ತಿ ಅಲ್ಲ ಸರ್, ಮತ್ತೆ ಧರ್ಮವನ್ನ ಕಾಪಾಡೋದಕ್ಕೆ, ಧರ್ಮವನ್ನ ಕಾಪಾಡುತ್ತೆ. ನನಗೆಲ್ಲ ಗೊತ್ತಿದೆ, ಕಳಿಸಿದ್ದೀನಿ ಅಂತ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಂಕಾಲ್ಮುಡುಗು ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಪುರಾತನ ಕಾಲದ ಕಲ್ಯಾಣಿಯನ್ನು ಮುಚ್ಚಿ ಟಾಯ್ಲೆಟ್ ನ ಕಟ್ಕೊಂಡು, ಸಂಪನ್ನ ಕಟ್ಕೊಂಡು, ಬೇರೆ ಪಿಟ್ಟುಗುಂತ ಅದನ್ನ ಮಾಡ್ಕೊಂಡಿದ್ದಾರೆ, ಕಂಪೌಂಡ್ ಎಲಾಬ್ರೇಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಪದನ ಬಳಸಿದ್ದೀನಿ. ಅದು ತಪ್ಪಾದ್ರೆ ನನ್ನ ಕ್ಷಮೆ ಇರಲಿ.